ಪರದೆ ಹಿಂದೆ ಮಾಡಬೇಕಾದಂತಹ ಕೆಲಸಗಳಾಗಿರ್ಬೋದು, ಅಥವಾ ರಾಜಕಾರಣವೇ ಆಗಿರ್ಬೋದು, ವ್ಯಾಪಾರವೇ ಆಗಿರ್ಬೋದು, ನಾನು ಮಾಡದೆ ಅದರ ಲಾಭ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಅಳೋದ್ರಲ್ಲೂ ಅಷ್ಟು ಸರಿ ಇರಲ್ಲ. ಅವ್ರು ನನ್ನ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಯ್ಯೋ ಒಬ್ಬರೇ ಇರ್ತಾರಂತ ನಾನೇ ತಿಂಡಿ ಎಲ್ಲ ತಗೊಂಡು ಹೋಗ್ಕೊಂಡು ನನ್ನ ಖರ್ಚಿಂದೆಲ್ಲ ಕೊಟ್ಟಿದ್ದೆ, ಥ್ಯಾಂಕ್ ಯು ಅಂತೆಲ್ಲ ಹೇಳಿದೆ. ನಾನೊಂದು ನವಿಲಾದರು ಮಾಡಬೇಕಾದ್ರೆ ನಾನು ಅವ್ರಿಗೆ ಫೋನ್ ಮಾಡ್ಕೊಂಡು ಡಬ್ಬಿಂಗಿಗೆ ಒಂದು ವಾಯ್ಸ್ ಬೇಕು ಕೊಡು ಅಂತ ಹೇಳಿದ್ರೆ, ಅವ್ರು ಅಂತ ವೆಯ್ಟ್ ಐ ಹ್ಯಾವ್ ಟು ಸಿ ವಾಟ್ ಡು ಐ ಹ್ಯಾವ್ ಟು ಗೆಟ್ ಫ್ರಮ್ ಅಂದರೆ ನನಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡಬೇಕು ಅಂತ ಹೇಳಿದ್ರು. ನಾನಾಗಿದ್ರೆ ಅದನ್ನ ಹಂಗೆ ಮಾತೆ ಬೇಡ ನೀವು ಮಾಡ್ತಿದ್ದೆ ತಾನೆ ನಾನು ಬಂದೆ ಅಂಥೇಳಿ. ಈಗ ನಮಗೆ ಎರಡು ರೀತಿಯಲ್ಲಿದೆ, ಅದನ್ನು ಅಲ್ಲಿ ನೆನ್ಪಿಟ್ಕೊಂಡು ನೋಡ್ರಿ ಹಿಂಗೆಲ್ಲ ಅಂದರು. ಅದು ಪಾಠ. ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ನನಗೇನಾಗ್ತಾಯಿದೆ, ನನ್ನಿಂದ ಏನಾಗ್ತಾಯಿದೆ, ನೀನು ನನಗೆ ಅವ್ರು ಹಂಗೆ ಮಾಡಿದ್ರು ಅಂಥೇಳಿ ಹಂಗೆ ಆಗ್ಬೋದು, ಅಥವಾ ನಿನ್ಗೆ ಹರ್ಟ್ ಆಗಿದ್ರೆ ನಾನಂತೂ ಹಿಂಗೆ ಮಾಡಲ್ಲ ಅಂತ ಹೇಳ್ಬೋದು. ನಾವು ಊರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಗಟ್ಟಿ ಆಗ್ತಾ ಹೋಗ್ಬೋದು. ಗಟ್ಟಿ, ಕರೆಕ್ಟ್, ಅಷ್ಟೆ. ನಾನು ಮೊದಲಿಂದಲೂ ನಂಬಿರೋದೇ, ನನ್ನನ್ನು ತುಳಿತಲಿಕ್ಕೆ 10 ಜನ ಇದ್ದಾರೆ ಅನ್ನೋದು ಶತಸಿದ್ಧವಾಗಿದ್ದರೂ ಕೂಡ ಹೌದು ಹಿಂಗೆ ಇದೆ ಅಂತ ಹೇಳಿದ್ರೆ ನನಗೆ ಎರಡೇ ಆಪ್ಷನ್ ಇರೋದು, ಮೈದಾನ ಬಿಟ್ಟು ಹೋಗಬೇಕು, ಇಲ್ಲಾರೆ ನೀವು ಎಷ್ಟು ತುಳಿದ್ರೂ ನಾನು ಮತ್ತೆ ಎದ್ದು ಬರ್ತೀನಿ, ನಾನು ಮತ್ತೆ ಚಿಗುರ್ತೀನಿ ಅನ್ನೋ ಒಂದು ಧಾರ್ಷ್ಟ್ಯವನ್ನು ನಾವೇ ಬೆಳೆಸ್ಕೋಬೇಕು. ಇಂಥ ಸಂದರ್ಭದಲ್ಲೇ ನಾವು ಆಲ್ಕೋಹಾಲಿಕ್ ಆಗಬಾರ್ದು, ಗಾಂಜಾ ಕುಡಿಬಾರ್ದು, ಒಳಗಡೆ ವಿಷ ತುಂಬಿಸ್ಕೊಂಡು ಇನ್ನೊಬ್ರ ಬಗ್ಗೆ ವಿಷ ಕಾರಬಾರ್ದು, ನಿಯತ್ತಾಗಿ ಕೆಲಸ ಮಾಡ್ತಾ ಮತ್ತು ಬೆಳೀತಾ ಹೋಗ್ತಾ ಇರಬೇಕಾಗತ್ತೆ. ಈ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಅದ್ರ ಸುತ್ತಮುತ್ತ ಒಂದು ದಲ್ಲಾಳಿ ಒಂದು ಇದು ವರ್ಗ ಇರೋದಲ್ಲ, ಅದು ತಪ್ಪಿಸ್ಕೊಂಡು ಅಂಥ ದೊಡ್ಡ ಪ್ರಾಜೆಕ್ಟ್ ನಿಮಗೆ ಅದು ಹೇಗೆ ಸಿಗಕ್ಕೆ ಸಾಧ್ಯ ಇಲ್ಲ? ಅದು ಏನಾಯಿತು ಮತ್ತು ಅದು ಯಾಕೆ ಕಂಟಿನ್ಯೂ ಆಗಲಿಲ್ಲ ನಿಮ್ಮಂತ? ಕಂಟಿನ್ಯೂ ಯಾಕಾಗಿಲ್ಲ ನಾನು ನಾನು ಹೇಳಕ್ಕೆ ಬರಲ್ಲ, ಬಟ್ ಅದು ಹೆಂಗಾಯಿತು ಅಂತ ಹೇಳ್ತೀನಿ. ಈಗ ಇತ್ತೀಚೆಗೆ ಕಲಾ ಮಾಧ್ಯಮ ಅಂತ ಯೂಟ್ಯೂಬಲ್ಲಿ ದೊಡ್ಡ ಕನ್ನಡದ ನಂಬರ್ 1 ಚಾನಲ್ ಅಂತ ಇದೆ. ಪರಮೇಶ್ ಆಗಷ್ಟೇ ಶುರು ಮಾಡಿದ್ದು ಕಲಾ ಮಾಧ್ಯಮ ಅಂತ. ಏನೂ ಇದಿರಲಿಲ್ಲ. ನಾನೇ ಆಗ ಒಂದು ಕೆಲಸ ಮಾಡೋಣ, ಸತ್ಯಶೋಧಕ ಅಂತ ಒಂದು ವಿಡಿಯೋ ಮಾಡೋಣ, ಅಲ್ಲಿ ಆ ಸೀರೀಸಲ್ಲಿ ಎಲ್ಲ ಒಂದು ವಿಚಾರಗಳನ್ನು ಹೇಳ್ತಾ ಹೋಗೋಣ. ಆವತ್ತು ಬಾಬಾ ಸಾಹೇಬ್ 125 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ನಾನೊಂದು ಐ ಥಿಂಕ್ 5 ರಿಂದ 6 ನಿಮಿಷದ ಒಂದು ವಿಡಿಯೋ ಅದು. ಅದರಲ್ಲಿ ಅಂಬೇಡ್ಕರ್ ಅವ್ರನ್ನ ನಾವು ಯಾಕೆ ಅವರು ರಾಷ್ಟ್ರ ನಾಯಕರು, ಜಾತಿ ಕಾರಣಕ್ಕೆ ಯಾಕೆ ನೀವು ಅವ್ರನ್ನ ನೋಡಬಾರ್ದು, ಅವ್ರ ಕಾಂಟ್ರಿಬ್ಯೂಷನ್ಸ್ ಏನೇನು ಅಂತ ಲಿಸ್ಟ್ ಮಾಡಿದ್ದು. ಆ ವಿಡಿಯೋ ವೈರಲ್ ಆಯಿತು, ಆಗಿನ ಕಾಲಕ್ಕೆ ವೈರಲ್ ಆಯಿತು. ಅದು ವಾರ್ತಾ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ವಿಶ್ವಕುಮಾರ್ ಅವರಿಗೆ ತಲುಪ್ತು. ವಿಶ್ವಕುಮಾರ್ ಅವ್ರು ಕಾಲ್ ಮಾಡಿ ನಾನು ನೋಡಿದೆ, ತುಂಬ ಚೆನ್ನಾಗಿದೆ, ಏನೋ ಒಂದು ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿದ್ರು. ನಾನು ಅದೇ ಸಂದರ್ಭದಲ್ಲಿ ಇದು ಏನದು ಮಾಸ್ತಿಕಲ್ಲು ಅಂತ ನಾಟಕನೂ ಮಾಡಿದ್ದೆ. ಸೊ ರಂಗಭೂಮಿಯವನು ಇವನು ಅಂಥೇಳಿ ಗೊತ್ತಾಯ್ತು ಅವರಿಗೆ. ಬಜೆಟಲ್ಲಿ ಅಲೌಟ್ ಆಗಿತ್ತು, ಹೀಗೆ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ ಇದಕ್ಕೆ ಅಂತೇಳಿ. ನಾನು ವಾರ್ತಾ ಇಲಾಖೆಗೆ ಹೇಳಿದ್ರು. ಎಷ್ಟೋ ಜನರ ವಿರೋಧದ ನಡುವೆ ನನ್ನನ್ನು ಕರೆಸಿದ್ರು ವಿಶ್ವಕುಮಾರ್ ಅವರು. ಹೀಗೆ ಅಂಬೇಡ್ಕರ್ ಅವ್ರದ್ದು ಒಂದು ಸಾಂಗ್ ಆ್ಯಂಡ್ ಲೈಟ್ ಆ್ಯಂಡ್ ಸಾಂಗ್ ಸೌಂಡ್ ಡ್ಯಾನ್ಸ್ ಮಾಡ್ಬೇಕಂತಿದ್ವಿ, ನೀವು ಸ್ಕ್ರಿಪ್ಟ್ ಬರೀತೀರಾ ಅಂತ. ನಾನು ಖಂಡಿತ ಬರಿತೀನಿ, ಯಾಕಂದ್ರೆ ನನಗೊಂದಿತ್ತು ಅಂಬೇಡ್ಕರ್ನ ರಾಕ್ ಸ್ಟಾರ್ ಥರ ತೋರಿಸ್ಬೇಕು, ಅದೇ ತಲೆಯಲ್ಲಿ ಅದು ರಾಕ್ ಸ್ಟಾರ್ ಥರ ತೋರಿಸ್ಬೇಕು ಅಂಥೇಳಿ. ಎಲ್ಲರೂ ಬರೀ ಗೋಳ್ ಕತೆ ಹೇಳ್ತಿರ್ತಾರೆ. ನಮ್ಮ ಟೆಕ್ಸ್ಟ್ ಬುಕ್ಸ್ಗಳೆಲ್ಲ ಬಂದರು, ಅಯ್ಯೋ ಅವ್ರು ಹಿಂಗಾಯಿತು ಅಂದರೆ ನೀವು ಎಷ್ಟು ಇಂಟ್ರೆಸ್ಟಿಂಗ್ ಅದು ಪಾಠಗಳೇ ಹೆಂಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಹೆಸರು ಬಂದ ಕೂಡಲೇ ಗೋಳು ಅಂತ ಅನ್ಸ್ಬೋದು. ಅದು ಆ ರೀತಿ ಆಗಬಾರ್ದು ಅನ್ನೋದು ನನಗೆ ಮೊದಲಿಂದಲೇ ಇತ್ತು. ಸರ್ ಮಾಡೋಣ ಸರ್ ಅಂತೇಳಿ ಹತ್ತತ್ರ ಒಂದು 3-4 ತಿಂಗಳು ಬರೀ ಒಂದು 7-8 ವರ್ಷ ನಾವು ಸ್ಕ್ರಿಪ್ಟ್ ಚೇಂಜ್ ಆಯಿತು. ಅದು ಒಂದು ವರ್ಷನ್ ಬರೆಯೋದು, ಅದು ಸಲಹಾ ಸಮಿತಿಯಲ್ಲಿ ಬಂದು ಅದು ಬೇಕು ಇದು ಬೇಕು ಅಂತ ಎಲ್ಲ ಮಾಡಿ ಹಂಗೆ ಮಾಡಿ ಲಾಸ್ಟಿಗೆ ಅದು ಆ ಸ್ಕ್ರಿಪ್ಟ್ ಓಕೆ ಆಗಿ ನಾನು ಅದನ್ನು ಜಿದ್ದಲ್ಲಿ ಮಾಡಿದ್ವಿ. ನಾನು ಏನೇ ಹೇಳಿದ್ರು ಕೂಡ ಇಲಾಖೆಯ ವತಿಯಿಂದ ಒಬ್ಬ ನಿರ್ದೇಶಕ ಹಾಗೆ ನಿಂತಕ್ಕೆ ಅದಾಯಿತು. ವಿಶ್ವಕುಮಾರ್ ಅವ್ರಿಗೆ ಕ್ರೆಡಿಟ್ ಕೊಟ್ಟಕ್ಕೆ ಅದಾಯಿತು. ಹಿಂದೆ ಅವರು ಮನೋಜ ಜಾತಿ ತಾನೊಂದೇ ಒಲಂ ಅಂತ ಬಸವಲಿಂಗ ಅವ್ರು ಮಾಡಿದ್ರು, ಅದಕ್ಕೂ ವಿಶ್ವಕುಮಾರ್ ಅವರೇ ಕಾರಣ ಆಗಿದ್ರು. ಸೊ ನಮ್ದಾಗಿದ್ದಕ್ಕೂ ಅದು ಇದಾಯ್ತು. ನಾನು ಓಕೆ ಎಲ್ಲ ಮಾಡಿದ್ವಿ, ಬಟ್ ಅದು ಹಂಗಾಗ್ಲಿಕ್ಕೆ ಕಾರಣ ಮುಖ್ಯವಾಗಿ ಅದಾಗಿತ್ತು. ಅದಾದ ನಂತರ ನಾನೊಂದು 2-3 ಪ್ರಾಜೆಕ್ಟ್ಸ್ಗಳಿಗೆ ನನ್ನ ಹೆಸರುಗಳು ಬಂದವು, ಬಟ್ ಸಮ್ಹೌ ಇಟ್ ಡಿಂಟ್ ಗೋ. ಆಮೇಲೆ ಅದು ಒಂದಷ್ಟು ತಿರುಗಾಟಗಳು ಬೇಕಾಗತ್ತೇನೋ, ಅದು ನಮಗೆ ಗೊತ್ತಿರಲಿಲ್ಲ. ಅಂದರೆ ಡೈಲಿ ಹೋಗುವಂಥದ್ದು, ಮುಖ ನೋಡ್ಕೊಂಡು ಫೈಲ್ ತೊಗೊಂಡು ಓಡಾಡುವಂಥದ್ದು, ಎಮ್ ಎಲ್ ಎ ಹಿಡಿಯುವಂಥದ್ದೆಲ್ಲ ನನ್ನ ವ್ಯಕ್ತಿತ್ವಕ್ಕೆ ಅದಷ್ಟು ಸೂಟ್ ಆಗದೆ ಇರೋದ್ರಿಂದ ನಂಗೆ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ ಯಾಕೆ ಸ್ಟಾರ್ಗಳ ಜೊತೆ ಒಂದು ಹೋದರೆ ಅದಾಗತ್ತೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾಕಂದ್ರೆ ಹೇಳಿದ್ರಾದ್ರೂ ಏನು ಮಾಡ್ಬೋದು ಅಂತ. ಸೊ ಹಾಗಾಗಿ ಅದು ಆಯಿತು. ದಟ್ ವಾಸ್ ಅಂದರೆ ಅದು ಐ ವುಡ್ ಗಿವ್ ಕ್ರೆಡಿಟ್ ಟು ಇಲಾಖೆ ಮತ್ತು ಇಲಾಖೆಯ ನಿರ್ದೇಶಕರಿಗೆ ನಾನು ಕ್ರೆಡಿಟ್ ಕೊಡ್ತೀನಿ. ಬಟ್ ಆ ಸ್ಕ್ರಿಪ್ಟ್ ಮಾಡಿದ್ದು ನನ್ನ ಒಂಥರದ ಬಿಡ ಸಾಕು ನೀನೀಗ ಹೋದ್ರೂ ಅಡ್ಡಿಲ್ಲ ಅನ್ನೋ ರೀತಿಯಲ್ಲಿ ಅದು ಖುಷಿ ಆಯಿತು. ಅದೊಂದು ಋಣ ಸಂದಾಯ ಆಯಿತು ಬಾಬಾ ಸಾಹೇಬ್ರಿಗೆ.
ಸೊ ಹಾಗಾಗಿ ಅದನ್ನು ಮಾಡಿದ್ವಿ. ಎಲ್ಲ ಜಿಲ್ಲೆಯಿಂದಲೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ವಿ, ಎಲ್ಲ ವರ್ಗದವರಿಂದ. ಸೊ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬ್ರಾಹ್ಮಣರು, ದಲಿತರು ಎಲ್ಲರೂ ಇದ್ದರು. ಎಷ್ಟು ಶೋ ಆಯ್ತು ಅದು? ಪ್ರತಿ ಜಿಲ್ಲೆಯಲ್ಲಿ ಶೋ ಆಯಿತು. ಸೊ ಹತ್ತತ್ರ ಎಷ್ಟು 37 ಅಷ್ಟು ಶೋಸ್ ಆಯಿತು. ಅಷ್ಟು ಶೋಸ್ ಆಯಿತು ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ದಿವಸ ಅದು ಶುರು ಆಯಿತು. ಓಕೆ ಸರ್. ಗಿರಿರಾಜ್ ಅವರು ಏಕಕಾಲಕ್ಕೆ ರಂಗಭೂಮಿಯಲ್ಲೂ ಕೆಲಸ ಮಾಡ್ತಾರೆ, ಸಿನಿಮಾದಲ್ಲೂ ಚಲನಚಿತ್ರರಂಗದಲ್ಲೂ ಕೆಲಸ ಮಾಡ್ತಾರೆ, ಬರಹಗಾರರು ಕೆಲಸ ಮಾಡ್ತಾರೆ. ಹ್ಮ್. ಅಂದರೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾರೆ, ಬಟ್ ಪೂರ್ತಿ ಆ ಸಿನಿಮಾದ ಗುಂಪುಗಾರಿಕೆಯಲ್ಲಿ ಅಥವಾ ಕಾಣಿಸ್ಕೊಳ್ಳಲ್ಲ. ರಂಗಭೂಮಿಯಲ್ಲಿದ್ದಾರೆ, ರಂಗಭೂಮಿಯಲ್ಲಿ ಪೂರ್ತಿಯಾಗಿದ್ದಾರಾ ಅಂತ ಏನು ಅಂದರೆ ಒಂದು ರಂಗಭೂಮಿ ವಲಯ ಅಂತಿದೆಯಲ್ಲ, ಅವರಲ್ಲಿ ಇವ್ರನ್ನ ಪರಿಗಣಿಸಲ್ಲ. ಸಾಹಿತಿ ಕತೆ ಕಾದಂಬರಿ ಬರೀತಾರೆ, ಇವರು ಯಾರು ಪರಿಗಣಿಸಲ್ಲ. ಅಂದರೆ ಎಲ್ಲದರಲ್ಲೂ ಬಾಗಲಲ್ಲಿ ನಿಂತಿದ್ದೀರಿ ಏನೋ ಅನ್ಸುತ್ತೆ. ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ವಾ, ಅಥವಾ ಅವರೇ ಒಳಗಡೆ ಬಿಟ್ಕೋತಾ ಇಲ್ವಾ? ಓಕೆ, ಇಲ್ಲಿ ಪ್ರೇಕ್ಷಕರಿಗೆ ಹೇಳ್ಬಿಡ್ತೀನಿ. ಅವ್ರು ಬುಕ್ ಯಾಕಂತ ಹೇಳಿದ್ರೆ ನಾನೊಂದು ಕಾದಂಬರಿ ಮತ್ತೊಂದು ಕಥಾ ಸಂಕಲನ ಬರೆದಿದ್ದೀನಿ, ಕತೆಗೆ ಸಾವಿಲ್ಲ ಮತ್ತು ಸ್ನೇಕ್ ಟ್ಯಾಟು ಅಂತ. ಕಾನ್ಕೇವ್ ಮೀಡಿಯಾದವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ, ಮಾರ್ಕೆಟ್ಗಳಲ್ಲಿ ಲಭ್ಯ ಆಗಿರುತ್ತೆ. ಸೊ ಅಲ್ಲೇ ನೋಡ್ತೀನಿ. ಸೊ ಹಾಗಾಗಿ ನಾನು ಒಬ್ಬ ಸಾಹಿತಿ, ನಾಟಕಕಾರರ ಮತ್ತು ಸಿನಿಮಾ ಇದ್ರಲ್ಲಿ ನನಗೆ ತುಂಬ ಹೆಚ್ಚು ಎಲ್ಲರ ಜೊತೆ ಸ್ನೇಹಪೂರ್ವಕವಾಗಿ ಪ್ರೀತಿಯಿಂದ ಬೆರೀಲಿಕ್ಕೆ ಇಷ್ಟ. ಹಾಗಿದ್ದೀನಿ ಅಂತ ಬೇರೆಯವರು ಹೇಳ್ತಾರೆ, ನೀವು ತುಂಬ ಫ್ರೆಂಡ್ಲಿ ಸಾರ್, ನೀವು ತುಂಬ ನಿಮ್ಮ ಹತ್ರ ಏನು ಬೇಕಾದ್ರೆ ಹಂಚ್ಕೋಬೋದು ಸಾರ್ ಅಂತೆಲ್ಲ ಹೇಳಿ. ಅದಾದರೂ ನನಗೆ ಒಂದು ಹಂತದ 1 arm ಡಿಸ್ಟೆನ್ಸಲ್ಲಿ ಇಟ್ಟಿರ್ತಾರೆ ಎಲ್ಲರೂ ಅನ್ನೋದು ಗೊತ್ತು. ನಾನೇನು ಮಾಡಲಿ ಈಗ ಅದಕ್ಕೆ. ಸೊ ಹಾಗಾಗಿ ಕೆಲಸ ಇದ್ದರೆ ನಾನು ಇದು ಮಾಡ್ತಿದ್ದೀನಿ. ಆ್ಯಂಡ್ ಮಾಡೋಕ್ಕೆ ತುಂಬ ಕೆಲಸ ಇದೆ. ದುಡಿಮೆ ಕಡಿಮೆ ಇರ್ಬೋದು, ಬಟ್ ಕೆಲಸ ಸಿಕ್ಕಾಪಟ್ಟೆ ಇದೆ. ದುಡಿಮೆ ಅಂದರೆ ಹೌದು, ಸಿಕ್ಕಾಪಟ್ಟೆ ಇದೆ. ಕನಸುಗಳಿದೆ, ಹೌದು. ಸೊ ಹಾಗಾಗಿ ಹಿಂಗೆ ಅಂದರೆ ಒಳ್ಳೆ ಪ್ರತಿಭಾವಂತರಿದ್ದಾಗ್ಯೂ ಕೂಡ ಅವರವ್ರದ್ದೇ ಒಂದಿಷ್ಟು ಗುಂಪುಗಾರಿಕೆಗಳು, ಅವರು ಸಿಕ್ಕುವವರಿಗೆ ಪದೇ ಅವಕಾಶ. ನೀವು 3 ಸಲ ರಾಜ್ಯ ಸರ್ಕಾರದ ಅವಾರ್ಡ್ ತಗೊಂಡಿದ್ದೀರಿ ಸಿನಿಮಾಗಳಿಗೆ. ಅಮರಾವತಿಗೆ ಇರಾನಿಯನ್ ಅವಾರ್ಡ್ ಬಂದಿತ್ತು, ವಿಶೇಷ ಅವಾರ್ಡ್ ಬಂದಿತ್ತು. ಕಾದಂಬರಿಗೆ ತಗೊಂಡಿದ್ದೀರಿ, ನಾಟಕಕ್ಕೆ ಬಂದಿದೆ, ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಆದಾಗ್ಯೂ ಕೂಡ ಯಾಕೆ ನಿಮಗೆ ಎಲ್ಲ ಕೂಡ ಅಲ್ಲಿ ನಂದು ಸಿಂಪಲ್ ಆಗಿ ಸರ್, ಯಾಕೆ ನಿಮಗೆ ಸಿಗ್ತಾ ಇಲ್ಲ ಅನ್ನೋದ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ, ಉತ್ತರ ನನಗೆ ಗೊತ್ತಿಲ್ಲ. ನನ್ನ ಮೇಲೆ ಯಾರೋ ದ್ವೇಷ ಸಾಧಿಸ್ತಿದ್ದಾರೆ ಅಂತ ನಾನು ಹೇಳಾಗ್ತಾ ಇಲ್ಲ. ನನ್ನ ಮೇಲೆ ತುಂಬ ಪ್ರೀತಿ ಹೊಂದಿರುವಂಥವ್ರು ಕಡಿಮೆ ಇದ್ದಾರೆ. ಸೊ ಹಾಗಾಗಿ ನಾವು ಒಂಥರ ಇದೀವಿ, ಇಲ್ಲದೆ ಇರೋ ಥರ ಇದೀವಿ ಅನ್ನೋ ರೀತಿಯಲ್ಲಿ ಇರ್ತೀವಿ. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಅದು ಒಂದಿದೆ. ಇಟ್ಸ್ ನಾಟ್ ಲೈಕ್ ಅವ್ನು ಕೊಡ್ತಾರೆ ನನಗೆ ಬಗ್ಗೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ನಾನು ಆಗಲೇ ಹೇಳ್ದಂಗೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆ ಕೆಡತ್ತೆ. ಸೊ ಹಂಗೆ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು, ಬಹುಶಃ ಅದು ಎಲ್ಲೋ ಒಂದು ಕಡೆ ಆ ವರ್ಕ್ ಬೇಕು. ನಾನು ಅದೇ ಹೇಳಿದೆ, ಗೌರ್ಮೆಂಟ್ ಪ್ರಾಜೆಕ್ಟ್ ಸಿಗ್ತಾ ಇಲ್ಲ ಅಂದರೆ ಯಾರಿಗೆ ಅದು ಸಿಕ್ಕಿದೆ, ದ ಅಮೌಂಟ್ ಆಫ್ ಹಾರ್ಡ್ ವರ್ಕ್ ಅವ್ರು ಹಾಕಿದಾರಲ್ಲ, ನಾಟ್ ಟೆಲ್ಲಿಂಗ್ ಆನ್ ದ ಸ್ಕ್ರಿಪ್ಟ್ ಅವ್ರ ಇದು ಓಡಾಟದಲ್ಲೇ ಒಂದಷ್ಟು ಹಾರ್ಡ್ ವರ್ಕ್ ಹಾಕಿದಾರಲ್ಲ, ನಾನು ಹಾಕಿಲ್ಲ ಅಂದಮೇಲೆ ನಾನು ಅದನ್ನು ಬಯಸೋದು ತಪ್ಪಾಗತ್ತೆ. ಅದು ಸರಿ ತಪ್ಪು ಸೆಕೆಂಡ್ರಿ. ಅದು ಹಂಗೆ ಮಾಡೋದು ಸರಿ, ಯಾರಿಗೆ ಯೋಗ್ಯತೆ ಇದೆ ಅವನಿಗೆ ಕೊಡಬೇಕು, ಅದು ಸೆಕೆಂಡ್ರಿ. ಬಟ್ ಅವರು ಒಂದು ಕಷ್ಟಪಟ್ಟಿದ್ದಾರೆ, ಅವರು ಒಂದು ಹೋಗ್ತಿದ್ದಾರೆ. ಈಗ ಒಂದು ಗುಂಪುಗಾರಿಕೆಯ ಒಂದು ವಿಷಯದಲ್ಲೂ ಅಷ್ಟೇ, ಒಂದು ಗುಂಪುಗಾರಿಕೆ ಈಗ ನಿಮ್ಮ ಈಗೋ ಸ್ಯಾಟಿಸ್ಫೈ ಮಾಡಿ ನನಗೆ ಪ್ರಾಜೆಕ್ಟ್ ಸಿಗುತ್ತೆ ಅಂದಮೇಲೆ ನಾನು ಯಾಕೆ ಮಾಡಿಲ್ಲ? ಅಂದ್ರೆ ಪ್ರತಿಭೆ ಮುಖ್ಯ. ಪ್ರತಿಭೆ ಬರೀ ಪ್ರತಿಭೆ ಇಟ್ಕೊಂಡು ಏನು ಮಾಡಿ, ಮತ್ತೆ ಅಲ್ಲಿಗೆ ಬಂತಲ್ಲ ಮೆರಿಟಿನ, ಮೆರಿಟಿನ ಇದಕ್ಕೆ ಬಂದ್ಬಿಡ್ತೀವಲ್ಲ, ಅಲ್ಲಿ ಏನೇನೋ ಇರುತ್ತೆ. ಅಲ್ಲಿ ಗುಂಪುಗಾರಿಕೆ ಎಲ್ಲ ಅವ್ರು ಹೇಳ್ತಾರೆ, ಸರ್ ನಾನು ಎಲ್ಲಿ ಕಷ್ಟದಲ್ಲಿದ್ದೆ, ಇವ್ರು ನನ್ನ ಜೊತೆ ಇದ್ರು, ಈಗ ಯಾರು ಬಂದೊಂದು ನಾನು ಯಾಕೆ ಅವಕಾಶ ಕೊಡಲಿ ಅಂತೇಳಿ. ಆ ಕಷ್ಟದಲ್ಲಿದ್ದಾಗ ಎಲ್ಲರೂ ಒಂದೇ ಕಮ್ಯುನಿಟಿಯವರು ಇದ್ದಿರ್ಬೋದು, ಅಥವಾ ಒಂದೇ ಪಂಗಡದವರು, ಒಂದೇ ಊರಿನವ್ರು ಇದ್ದಿರ್ಬೋದು, ಅಥವಾ ಒಂದು ಇದಾಗಿರ್ಬೋದು. ಸೊ ನಾನು ಯಾಕೆ ಅದನ್ನು ಮಾಡಿಲ್ಲ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಒಂದು ಕಡೆ ಒಂದು ಪರದೆ ಹಿಂದೆ ಮಾಡಬೇಕಾದಂತಹ ಕೆಲಸಗಳಾಗಿರ್ಬೋದು, ಅಥವಾ ರಾಜಕಾರಣವೇ ಆಗಿರ್ಬೋದು, ವ್ಯಾಪಾರವೇ ಆಗಿರ್ಬೋದು, ನಾನು ಮಾಡದೆ ಅದರ ಲಾಭ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಅಳೋದ್ರಲ್ಲೂ ಅಷ್ಟು ಸರಿ ಇರಲ್ಲ. ಐ ಶುಡ್ ಹ್ಯಾವ್ ಡನ್ ಇಟ್. ಮಾಡಿಲ್ಲ ಅಂದಮೇಲೆ ಯಾಕೆ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೂ ಹ್ಯಾಸ್ ಸ್ಟಾಪ್ ಮೀ? ಆದ್ರೆ ಅದನ್ನ ವ್ಯಾಪಾರ ಏನು ಮಾಡೋಕ್ಕಾಗುತ್ತೆ? ಲೋಕನ ಹಂಗೆ ಇರಬೇಕಾದ್ರೆ ನೀನು ಹಂಗೆ ನಡೆಯಲ್ಲ ಅಂತ ಹೇಳಿ ಮತ್ತು ನನಗೆ ಇದು ಒಂದು ಹಂಗೆ ಮಾಡಬೇಕು. ಮಾಡಿಲ್ಲ ಅಂದಮೇಲೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಟ್ಕೋಬಾರ್ದು. ನಾನು ಅದೇ ಹೇಳೋದು, ಅಂದರೆ ಓಕೆ ಮಾಡಿದ್ವಿ, ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇರೋದು. ನಾನು ಇವತ್ತಿಗೂ ನೆನಪಿದೆ, ಒಬ್ರಿಗೆ ನಾನು ಡಬ್ಬಿಂಗಿಗೆ ಕರೆಸಿದೆ, ಆಗ ಇನಿಷಿಯಲ್ ಸ್ಟೇಜಸಲ್ಲಿ. ಪರದೆ ಹಿಂದೆ ಮಾಡಬೇಕಾದಂತಹ ಕೆಲಸಗಳಾಗಿರ್ಬೋದು, ಅಥವಾ ರಾಜಕಾರಣವೇ ಆಗಿರ್ಬೋದು, ವ್ಯಾಪಾರವೇ ಆಗಿರ್ಬೋದು, ನಾನು ಮಾಡದೆ ಅದರ ಲಾಭ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಅಳೋದ್ರಲ್ಲೂ ಅಷ್ಟು ಸರಿ ಇರಲ್ಲ. ಡಬ್ಬಿಂಗಿಗೆ ಒಂದು ವಾಯ್ಸ್ ಬೇಕು ಕೊಡು ಅಂತ ಹೇಳಿದ್ರೆ ಅವ್ರು ಅಂತ ವೇಟ್, ಐ ಹ್ಯಾವ್ ಟು ಸಿ ವಾಟ್ ಡು ಐ ಹ್ಯಾವ್ ಟು ಗೆಟ್ ಫ್ರಮ್, ಅಂದರೆ ನನಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡಬೇಕು ಅಂತ ಹೇಳಿದ್ರು. ನಾನಾಗಿದ್ರೆ ಅದನ್ನ ಹಂಗೆ ಬೇಡ ನೀನು ಮಾಡ್ತಿದ್ದೆ ತಾನೆ, ನಾನು ಬಂದೆ ಅಂಥೇಳಿ. ಈಗ ನಮಗೆ 2 ರೀತಿಯಲ್ಲಿದೆ, ಅದನ್ನು ಅಲ್ಲಿ ನೆನ್ಪಿಟ್ಕೊಂಡು ನೋಡ್ರಿ ಹಿಂಗೆಲ್ಲ ಅಂದರು. ಅದು ಪಾಠ. ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ನನಗೇನಾಗ್ತಾಯಿದೆ, ನನ್ನಿಂದ ಏನಾಗ್ತಾಯಿದೆ.
ನೀನು ನನಗೆ ಅವ್ರು ಹಂಗೆ ಮಾಡಿದ್ರು ಅಂಥೇಳಿ ಹಂಗೆ ಆಗ್ಬೋದು, ಅಥವಾ ನಿನ್ಗೆ ಹರ್ಟ್ ಆಗಿದ್ರೆ ನಾನಂತೂ ಹಿಂಗೆ ಮಾಡಲ್ಲ ಅಂತ ಹೇಳ್ಬೋದು. ನಾನು ಹಿಂಗೆ ಮಾಡ್ತೀನಿ ಅಂದಾಗ ಅದ್ರ ಸಿಗುವಂಥ ಒಂದಷ್ಟು ಲಾಭಗಳು ಒಂದಷ್ಟು ನಷ್ಟಗಳು ಇವೆ. ನಾನು ಹಿಂಗೆ ಮಾಡಲ್ಲ ಅಂತ ಹೇಳೋದ್ರಿಂದ ನನಗೆ ಸಿಗುವಂತಹ ಲಾಭಗಳು ನಷ್ಟಗಳು ಒಂದಷ್ಟಿದೆ. ನನ್ನ ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ನನ್ನ ಜೊತೆ ಯಾರೂ ಸುಳ್ಳು ಹೇಳಲ್ಲ. ನಿನಗೆ ಹಣ ಕೊಡಲ್ಲ ಅಂತ ಹೇಳೋನು ನಿನ್ನ ಮುಂದೆ ಮಾತಾದ ಮುಂದೆ ಹೇಳ್ತಾನೆ, ಆಗಲ್ಲ ಸರ್ ನಿಮಗೆಲ್ಲ ಕೊಡೋಕೆ, ಅದಕ್ಕೆಲ್ಲ ಎಲ್ಲ ಮಾಡೋದಾರ ಮಾಡಿ ಅಂತ ಹೇಳ್ಕೊಂಡೆ ಅಷ್ಟು ನಿಷ್ಠುರವಾಗಿ ನನಗೆ ನಾನು ಯಾಕೆ ಈ ಹೇಳ್ತಿರೋದು. ಪ್ರಶ್ನೆ ಕೇಳಿದೆ ಅಂದರೆ, ಅಂಡರ್ ಕರೆಂಟಲ್ಲಿ ಎಲ್ಲೋ ಈ ಪ್ರಾದೇಶಿಕ ಅಸಮಾನತೆ ಇರ್ಬೋದು, ಜಾತೀಯತೆ ಈಗ ಅಂತ ಇರ್ಬೋದು. ಅಂತ ಯಾವುದೋ ಒಂದು ಉದಾಹರಣೆಗಳು ಹೇಳಬಾರ್ದು, ಶೆಟ್ರ್ ಗ್ಯಾಂಗ್ ಅಂತ ಅನ್ನೋದು ಹೆಂಗೆ ವರ್ಕ್ ಆಗ್ತಿದೆ ನೋಡಿ, ಯಾವುದೋ ಜಾತಿ ಪ್ರಾಬಲ್ಯ ಅನ್ನುವಂಥದ್ದು ಇರ್ಬೋದು. ನಾನು ಅದನ್ನು ಅಷ್ಟಾಗಿ ನೀವು ಗಮನಿಸಲ್ಲ, ಪ್ರತಿಭಾವಂತರು ಗಮನಿಸಲ್ಲ, ಒಪ್ಕೊಳ್ತೀನಿ ನಾನು. ಅಲ್ಲ, ಇದು ಅಂಡರ್ ಕರ್ನಾಟಕದಲ್ಲಿ ಇರುತ್ತೇನೋ, ವರ್ಕ್ ಆಗ್ತಿರುತ್ತೇನೋ ಅಂತ ಅನ್ಸುತ್ತೇನೆ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕದವನಾಗಿ, ಉತ್ತರ ಕರ್ನಾಟಕ ಅರ್ಧ ಭಾಗ ಅಂತ ತಗೊಂಡ್ರೆ ಒಬ್ಬರು ಹೀರೋ ಇಲ್ಲ. ಅಜಯ್ ರಾವ್ ಬಂದ ಹೋದ, ಬಿಟ್ರೆ ನಮ್ಗೆ ಒಬ್ಬ ಹೀರೋ, ಒಬ್ಬ ನಿರ್ದೇಶಕ. ಇವರು ಯಾರು ನಮ್ಮ ಈಗ ಬಂದಿದ್ದಾರೆ ನವೀನ್ ಕೃಷ್ಣ. ನವೀನ್ ಕೃಷ್ಣ ಅದೇ ಅವರು ಗೋಡೆ ಮೇಲೆ ಇದ್ದಾರೆ ಈಗ. ಆಚೆ ನವೀನ್ ಶಂಕರ್, ರವಿಶಂಕರ್ ಆಚೆ ಈಚೆ ಇದ್ದಾರೆ. ಅಂದ್ರೆ ಈ ಸರ್ ನೀವು ನೋಡಿ, ಇಲ್ಲಿ ನೂರಾರು ಜನ ಇರುವಾಗ ಒಬ್ರು ಹೆಸರು ಹೇಳಕ್ ನಮ್ಗೆ ಒಬ್ರು ಹೆಸರು ಸಿಗಲ್ಲ. ಈ ಪ್ರಾದೇಶಿಕ ಅಸಮಾನತೆ ಎಷ್ಟು ಉತ್ತರ ಕರ್ನಾಟಕದಿಂದ ಈಗಲೂ ಕೂಡ ಪ್ರತಿದಿನ ಒಬ್ಬರು ಇಬ್ಬರು ಬಸ್ ಹತ್ಕೊಂಡು ನಾವು ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ ಬರ್ತಾರೆ. ಬಂದು ಏನೋ ಒಂದು ಲೈಟ್ ಮ್ಯಾನ್ ಆಗೋ ಅಥವಾ ಅಸೋಸಿಯೇಟ್ ಆಗೋ ಅಸಿಸ್ಟೆಂಟ್ ಆಗೋ ಬಂದು ಒಂದು 35-40 ವರ್ಷ ಶ್ರಮ ಹಾಕ್ತಾರೆ. ಅವ್ರದ್ದು ಒಂದು ಬೊಜ್ಜು ಬರುತ್ತೆ ಚಿತ್ರಾನ್ನ ತಿಂದು ಕೊನೆಗೆ ಎಲ್ಲೋ ಒಂದು ಸೈಡ್ಗೆ ಹೋಗ್ಬಿಡ್ತಾರೆ. ಇದು ಅಂಡರ್ ಕರೆಂಟಲ್ಲಿ ವರ್ಕ್ ಆಗ್ತಿರುತ್ತೆ ಅಂತ ಇರ್ಬೋದು. ಬಟ್ ನಾನು ಹೇಳೋದಿಷ್ಟೇ, ನಾವು ಊರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಗಟ್ಟಿ ಆಗ್ತಾ ಹೋಗ್ಬೇಕು. ಗಟ್ಟಿ, ಕರೆಕ್ಟ್, ಅಷ್ಟೆ. ನಾನು ಮೊದಲಿಂದಲೂ ನಂಬಿರೋದೇ, ನನ್ನನ್ನು ತುಳಿತಲಿಕ್ಕೆ 10 ಜನ ಇದ್ದಾರೆ ಅನ್ನೋದು ಶತಸಿದ್ಧವಾಗಿದ್ದರೂ ಕೂಡ ಹೌದು ಹಿಂಗೆ ಇದೆ ಅಂತ ಹೇಳಿದ್ರೆ ನನಗೆ 2 ಆಪ್ಷನ್ ಇರೋದು: ಮೈದಾನ ಬಿಟ್ಟು ಹೋಗಬೇಕು, ಇಲ್ಲಾರೆ ನೀವು ಎಷ್ಟು ತುಳಿದ್ರೂ ನಾನು ಮತ್ತೆ ಎದ್ದು ಬರ್ತೀನಿ, ನಾನು ಮತ್ತೆ ಚಿಗುರ್ತೀನಿ ಅನ್ನೋ ಒಂದು ದಾರ್ಷ್ಟ್ಯವನ್ನು ನಾವೇ ಬೆಳೆಸ್ಕೋಬೇಕು. ಇಂಥ ಸಂದರ್ಭದಲ್ಲೇ ನಾವು ಆಲ್ಕೋಹಾಲಿಕ್ ಆಗಬಾರ್ದು, ಗಾಂಜಾ ಕುಡಿಬಾರ್ದು, ಒಳಗಡೆ ವಿಷ ತುಂಬಿಸ್ಕೊಂಡು ಇನ್ನೊಬ್ರ ಬಗ್ಗೆ ವಿಷ ಕಾರಬಾರ್ದು, ನಿಯತ್ತಾಗಿ ಕೆಲಸ ಮಾಡ್ತಾ ಮತ್ತು ಬೆಳೀತಾ ಹೋಗ್ತಾ ಇರಬೇಕಾಗತ್ತೆ. ಇಷ್ಟೆಲ್ಲ ಇದ್ದು ನಾನು ಒಂದು ವೇಳೆ ಇಷ್ಟು ಮಾಡಿದ್ದೀನಿ ಅಂತ ಹೇಳಿದರೆ, ಒಂದು ವೇಳೆ ನೀವೆಲ್ಲ ಹೇಳೋದಾದರೆ, ನನಗಿಂತ ದೊಡ್ಡ ಸಾಧಕ ಯಾರಿದ್ದಾರೆ?